ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಶಿರಾ ಆಗಿರ್ಬೋದು, ಪಾವಗಡ, ಕೊರಟಗೆರೆ ನಾನಾ ಭಾಗಗಳಲ್ಲಿ ಈ ರೀತಿಯಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು ನೀರಿಗಾಗಿ. ಈಗ ಆ ಒಂದು ಕೊರಟಗೆರೆ ತಾಲೂಕಿನ ಮಾಲಿಂಗನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಒಂದು ಬಿಂದಿಗೆ ನೀರನ್ನು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ನೀರಿನ ಅಭಾವ ಸಾಕಷ್ಟು ಎದುರಾಗಿರುವಂಥದ್ದು. ಇಲ್ಲಿಗೆ ಒಂದು ನೀರನ್ನು ತರಬೇಕು ಅಂತಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಲು ದಾರಿಯಲ್ಲೇ ನಡೆದುಕೊಂಡೋಗಿ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಈ ಒಂದು ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದು ಊರಿನಲ್ಲಿ ಯಾವುದೇ ರೀತಿಯ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಆದರೆ ಇಲ್ಲಿಗೆ ಅಂದರೆ ಸರ್ಕಾರದ ವತಿಯಿಂದ JJM ಕಾಮಗಾರಿಯಿಂದ ಮನೆ ಮನೆಗೆ ಗಂಗೆ ಅಂತೇಳಿ ಆ ಒಂದು ನೆಲ್ಲಿಯನ್ನು ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ನೆಲ್ಲಿಗಳನ್ನು ಹಾಕಿಸಿ ಇಲ್ಲಿಗೆ 1 ವರ್ಷಗಳು ಕೂಡ ಕಳೆದಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಗೆ ಒಂದು ತೊಟ್ಟು ಹನಿ ನೀರು ಕೂಡ ಆ ಒಂದು ನೆಲೆಯಲ್ಲಿ ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆನ ಕೂಡ ನೀರಿನ ಸಮಸ್ಯೆನ ಈ ಒಂದು ಗ್ರಾಮದ ಜನರು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಅಂದರೆ ಪ್ರತಿಯೊಂದು ಮನೆಯ ಮುಂಭಾಗ ಕೂಡ ಡ್ರಮ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ನೋಡ್ಬೋದು ಇಲ್ಲಿ ಟಬ್ಗಳಾಗಿರ್ಬೋದು, ಮತ್ತು ಕ್ಯಾನ್ಗಳು ಮತ್ತು ಬಿಂದಿಗೆಗಳಿಗೆ ಈ ರೀತಿಯಾಗಿ ನೀರನ್ನು ತುಂಬಿಟ್ಟುಕೊಂಡು ಶೇಖರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಮನೆಯವರು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ನೀರಿಗಾಗಿ ಸಾಕಷ್ಟು ಆಹಾರವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇನ್ನೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಈ ಒಂದು ಗ್ರಾಮದತ್ತ ಬಂದು ಬೋರ್ವೆಲನ್ನು ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಶಿರಾ ಆಗಿರ್ಬೋದು, ಪಾವಗಡ, ಕೊರಟಗೆರೆ ನಾನಾ ಭಾಗಗಳಲ್ಲಿ ಈ ರೀತಿಯಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು ನೀರಿಗಾಗಿ. ಈಗ ಆ ಒಂದು ಕೊರಟಗೆರೆ ತಾಲೂಕಿನ ಮಾಲಿಂಗನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಒಂದು ಬಿಂದಿಗೆ ನೀರನ್ನು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ನೀರಿನ ಅಭಾವ ಸಾಕಷ್ಟು ಎದುರಾಗಿರುವಂಥದ್ದು. ಇಲ್ಲಿಗೆ ಒಂದು ನೀರನ್ನು ತರಬೇಕು ಅಂತಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಲು ದಾರಿಯಲ್ಲೇ ನಡೆದುಕೊಂಡೋಗಿ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಈ ಒಂದು ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದು ಊರಿನಲ್ಲಿ ಯಾವುದೇ ರೀತಿಯ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಆದರೆ ಇಲ್ಲಿಗೆ ಅಂದರೆ ಸರ್ಕಾರದ ವತಿಯಿಂದ JJM ಕಾಮಗಾರಿಯಿಂದ ಮನೆ ಮನೆಗೆ ಗಂಗೆ ಅಂತೇಳಿ ಒಂದು ನೆಲ್ಲಿಯನ್ನು ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ನೆಲ್ಲಿಗಳನ್ನು ಹಾಕಿಸಿ ಇಲ್ಲಿಗೆ 1 ವರ್ಷಗಳು ಕೂಡ ಕಳೆದಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಗೆ ಒಂದು ತೊಟ್ಟು ಹನಿ ನೀರು ಕೂಡ ಆ ಒಂದು ನೆಲೆಯಲ್ಲಿ ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆನ ಕೂಡ ನೀರಿನ ಸಮಸ್ಯೆನ ಈ ಒಂದು ಗ್ರಾಮದ ಜನರು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಅಂದರೆ ಪ್ರತಿಯೊಂದು ಮನೆಯ ಮುಂಭಾಗ ಕೂಡ ಡ್ರಮ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ನೋಡ್ಬೋದು ಇಲ್ಲಿ ಟಬ್ಗಳಾಗಿರ್ಬೋದು, ಮತ್ತು ಕ್ಯಾನ್ಗಳು ಮತ್ತು ಬಿಂದಿಗೆಗಳಿಗೆ ಈ ರೀತಿಯಾಗಿ ನೀರನ್ನು ತುಂಬಿಟ್ಟುಕೊಂಡು ಶೇಖರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಮನೆಯವರು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ನೀರಿಗಾಗಿ ಸಾಕಷ್ಟು ಆಹಾರವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇನ್ನೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಈ ಒಂದು ಗ್ರಾಮದತ್ತ ಬಂದು ಬೋರ್ವೆಲನ್ನು ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಶಿರಾ ಆಗಿರ್ಬೋದು, ಪಾವಗಡ, ಕೊರಟಗೆರೆ ನಾನಾ ಭಾಗಗಳಲ್ಲಿ ಈ ರೀತಿಯಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು ನೀರಿಗಾಗಿ. ಈಗ ಆ ಒಂದು ಕೊರಟಗೆರೆ ತಾಲೂಕಿನ ಮಾಲಿಂಗನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಒಂದು ಬಿಂದಿಗೆ ನೀರನ್ನು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ನೀರಿನ ಅಭಾವ ಸಾಕಷ್ಟು ಎದುರಾಗಿರುವಂಥದ್ದು. ಇಲ್ಲಿಗೆ ಒಂದು ನೀರನ್ನು ತರಬೇಕು ಅಂತಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಲು ದಾರಿಯಲ್ಲೇ ನಡೆದುಕೊಂಡೋಗಿ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಈ ಒಂದು ಗ್ರಾಮಸ್ಥರು ಕೂಡ ಮಾಡ್ತಾ
ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದು ಊರಿನಲ್ಲಿ ಯಾವುದೇ ರೀತಿಯ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಆದರೆ ಇಲ್ಲಿಗೆ ಅಂದರೆ ಸರ್ಕಾರದ ವತಿಯಿಂದ JJM ಕಾಮಗಾರಿಯಿಂದ ಮನೆ ಮನೆಗೆ ಗಂಗೆ ಅಂತೇಳಿ ಆ ಒಂದು ನೆಲ್ಲಿಯನ್ನು ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ನೆಲ್ಲಿಗಳನ್ನು ಹಾಕಿಸಿ ಇಲ್ಲಿಗೆ 1 ವರ್ಷಗಳು ಕೂಡ ಕಳೆದಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಗೆ ಒಂದು ತೊಟ್ಟು ಹನಿ ನೀರು ಕೂಡ ಆ ಒಂದು ನೆಲೆಯಲ್ಲಿ ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆನ ಕೂಡ ನೀರಿನ ಸಮಸ್ಯೆನ ಈ ಒಂದು ಗ್ರಾಮದ ಜನರು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಅಂದರೆ ಪ್ರತಿಯೊಂದು ಮನೆಯ ಮುಂಭಾಗ ಕೂಡ ಡ್ರಮ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ನೋಡ್ಬೋದು ಇಲ್ಲಿ ಟಬ್ಗಳಾಗಿರ್ಬೋದು, ಮತ್ತು ಕ್ಯಾನ್ಗಳು ಮತ್ತು ಬಿಂದಿಗೆಗಳಿಗೆ ಈ ರೀತಿಯಾಗಿ ನೀರನ್ನು ತುಂಬಿಟ್ಟುಕೊಂಡು ಶೇಖರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಮನೆಯವರು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ನೀರಿಗಾಗಿ ಸಾಕಷ್ಟು ಆಹಾರವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇನ್ನೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಈ ಒಂದು ಗ್ರಾಮದತ್ತ ಬಂದು ಬೋರ್ವೆಲನ್ನು ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಶಿರಾ ಆಗಿರ್ಬೋದು, ಪಾವಗಡ, ಕೊರಟಗೆರೆ, ನಾನಾ ಭಾಗಗಳಲ್ಲಿ ಈ ರೀತಿಯಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು ನೀರಿಗಾಗಿ. ಈಗ ಆ ಒಂದು ಕೊರಟಗೆರೆ ತಾಲೂಕಿನ ಮಾಲಿಂಗನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಒಂದು ಬಿಂದಿಗೆ ನೀರನ್ನು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ನೀರಿನ ಅಭಾವ ಸಾಕಷ್ಟು ಎದುರಾಗಿರುವಂಥದ್ದು. ಇಲ್ಲಿಗೆ ಒಂದು ನೀರನ್ನು ತರಬೇಕು ಅಂತಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಲು ದಾರಿಯಲ್ಲೇ ನಡೆದುಕೊಂಡೋಗಿ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಈ ಒಂದು ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದು ಊರಿನಲ್ಲಿ ಯಾವುದೇ ರೀತಿಯ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಆದರೆ ಇಲ್ಲಿಗೆ ಅಂದರೆ ಸರ್ಕಾರದ ವತಿಯಿಂದ JJM ಕಾಮಗಾರಿಯಿಂದ ಮನೆ ಮನೆಗೆ ಗಂಗೆ ಅಂತೇಳಿ ಒಂದು ನೆಲ್ಲಿಯನ್ನು ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ನೆಲ್ಲಿಗಳನ್ನು ಹಾಕಿಸಿ ಇಲ್ಲಿಗೆ 1 ವರ್ಷಗಳು ಕೂಡ ಕಳೆದಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಗೆ ಒಂದು ತೊಟ್ಟು ಹನಿ ನೀರು ಕೂಡ ಆ ಒಂದು ನೆಲೆಯಲ್ಲಿ ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆನ ಕೂಡ ನೀರಿನ ಸಮಸ್ಯೆನ ಈ ಒಂದು ಗ್ರಾಮದ ಜನರು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಅಂದರೆ ಪ್ರತಿಯೊಂದು ಮನೆಯ ಮುಂಭಾಗ ಕೂಡ ಡ್ರಮ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ನೋಡ್ಬೋದು ಇಲ್ಲಿ ಟಬ್ಗಳಾಗಿರ್ಬೋದು, ಮತ್ತು ಕ್ಯಾನ್ಗಳು ಮತ್ತು ಬಿಂದಿಗೆಗಳಿಗೆ ಈ ರೀತಿಯಾಗಿ ನೀರನ್ನು ತುಂಬಿಟ್ಟುಕೊಂಡು ಶೇಖರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಮನೆಯವರು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ನೀರಿಗಾಗಿ ಸಾಕಷ್ಟು ಆಹಾರವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇನ್ನೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಈ ಒಂದು ಗ್ರಾಮದತ್ತ ಬಂದು ಬೋರ್ವೆಲನ್ನು ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಶಿರಾ ಆಗಿರ್ಬೋದು, ಪಾವಗಡ, ಕೊರಟಗೆರೆ, ನಾನಾ ಭಾಗಗಳಲ್ಲಿ ಈ ರೀತಿಯಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು ನೀರಿಗಾಗಿ. ಈಗ ಆ ಒಂದು ಕೊರಟಗೆರೆ ತಾಲೂಕಿನ ಮಾಲಿಂಗನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಒಂದು ಬಿಂದಿಗೆ ನೀರನ್ನು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ನೀರಿನ ಅಭಾವ ಸಾಕಷ್ಟು ಎದುರಾಗಿರುವಂಥದ್ದು. ಇಲ್ಲಿಗೆ ಒಂದು ನೀರನ್ನು ತರಬೇಕು ಅಂತಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಲು ದಾರಿಯಲ್ಲೇ ನಡೆದುಕೊಂಡೋಗಿ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಈ ಒಂದು ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದು ಊರಿನಲ್ಲಿ ಯಾವುದೇ ರೀತಿಯ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಆದರೆ ಇಲ್ಲಿಗೆ ಅಂದರೆ ಸರ್ಕಾರದ ವತಿಯಿಂದ JJM ಕಾಮಗಾರಿಯಿಂದ ಮನೆ ಮನೆಗೆ ಗಂಗೆ ಅಂತೇಳಿ ಒಂದು ನೆಲ್ಲಿಯನ್ನು ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ನೆಲ್ಲಿಗಳನ್ನು ಹಾಕಿಸಿ ಇಲ್ಲಿಗೆ 1 ವರ್ಷಗಳು ಕೂಡ ಕಳೆದಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಗೆ ಒಂದು ತೊಟ್ಟು ಹನಿ ನೀರು ಕೂಡ ಆ ಒಂದು ನೆಲೆಯಲ್ಲಿ ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆನ ಕೂಡ ನೀರಿನ ಸಮಸ್ಯೆನ ಈ ಒಂದು ಗ್ರಾಮದ ಜನರು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಅಂದರೆ ಪ್ರತಿಯೊಂದು ಮನೆಯ ಮುಂಭಾಗ ಕೂಡ ಡ್ರಮ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ನೋಡ್ಬೋದು ಇಲ್ಲಿ ಟಬ್ಗಳಾಗಿರ್ಬೋದು, ಮತ್ತು ಕ್ಯಾನ್ಗಳು ಮತ್ತು ಬಿಂದಿಗೆಗಳಿಗೆ ಈ ರೀತಿಯಾಗಿ ನೀರನ್ನು ತುಂಬಿಟ್ಟುಕೊಂಡು ಶೇಖರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಮನೆಯವರು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ನೀರಿಗಾಗಿ ಸಾಕಷ್ಟು ಆಹಾರವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇನ್ನೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಮತ್ತು
ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇತ್ತ ಈ ಒಂದು ಗ್ರಾಮದತ್ತ ಬಂದು ಬೋರ್ವೆಲನ್ನು ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೇಸಿಗೆ ಆರಂಭಕ್ಕೂ ಮೊದಲೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಶಿರಾ ಆಗಿರ್ಬೋದು, ಪಾವಗಡ, ಕೊರಟಗೆರೆ, ನಾನಾ ಭಾಗಗಳಲ್ಲಿ ಈ ರೀತಿಯಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು ನೀರಿಗಾಗಿ. ಈಗ ಆ ಒಂದು ಕೊರಟಗೆರೆ ತಾಲೂಕಿನ ಮಾಲಿಂಗನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಒಂದು ಬಿಂದಿಗೆ ನೀರನ್ನು ತರಬೇಕು ಅಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತರುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಗ್ರಾಮದಲ್ಲಿ ನೀರಿನ ಅಭಾವ ಸಾಕಷ್ಟು ಎದುರಾಗಿರುವಂಥದ್ದು. ಇಲ್ಲಿಗೆ ಒಂದು ನೀರನ್ನು ತರಬೇಕು ಅಂತಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಲು ದಾರಿಯಲ್ಲೇ ನಡೆದುಕೊಂಡೋಗಿ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಈ ಒಂದು ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದು ಊರಿನಲ್ಲಿ ಯಾವುದೇ ರೀತಿಯ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಆದರೆ ಇಲ್ಲಿಗೆ ಅಂದರೆ ಸರ್ಕಾರದ ವತಿಯಿಂದ JJM ಕಾಮಗಾರಿಯಿಂದ ಮನೆ ಮನೆಗೆ ಗಂಗೆ ಅಂತೇಳಿ ಆ ಒಂದು ನೆಲ್ಲಿಯನ್ನು ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ನೆಲ್ಲಿಗಳನ್ನು ಹಾಕಿಸಿ ಇಲ್ಲಿಗೆ 1 ವರ್ಷಗಳು ಕೂಡ ಕಳೆದಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಗೆ ಒಂದು ತೊಟ್ಟು ಹನಿ ನೀರು ಕೂಡ ಆ ಒಂದು ನೆಲೆಯಲ್ಲಿ ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆನ ಕೂಡ ನೀರಿನ ಸಮಸ್ಯೆನ ಈ ಒಂದು ಗ್ರಾಮದ ಜನರು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಅಂದರೆ ಪ್ರತಿಯೊಂದು ಮನೆಯ ಮುಂಭಾಗ ಕೂಡ ಡ್ರಮ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ನೋಡ್ಬೋದು ಇಲ್ಲಿ ಟಬ್ಗಳಾಗಿರ್ಬೋದು, ಮತ್ತು ಕ್ಯಾನ್ಗಳು ಮತ್ತು ಬಿಂದಿಗೆಗಳಿಗೆ ಈ ರೀತಿಯಾಗಿ ನೀರನ್ನು ತುಂಬಿಟ್ಟುಕೊಂಡು ಶೇಖರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಮನೆಯವರು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ನೀರಿಗಾಗಿ ಸಾಕಷ್ಟು ಆಹಾರವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇನ್ನೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇತ್ತ ಈ ಒಂದು ಗ್ರಾಮದತ್ತ ಬಂದು ಬೋರ್ವೆಲನ್ನು ಕೊರೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.